ನಮಸ್ತೆ, ಎಲ್ರಿಗೂ ಸ್ವಾದ ರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ಕಡಲೆಪುರಿ ಹುಸ್ಲಿ. ಇವತ್ತು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಅದು ಅಲ್ಲದೆ ಇವಾಗ ಗ್ಯಾಸಿಂದು ಭಾಳ ಪ್ರಾಬ್ಲಮ್ ಆಗಿರೋದ್ರಿಂದ ಲೆಸ್ ಗ್ಯಾಸ್ ಟೇಸ್ಟಿ ಬ್ರೇಕ್ಫಾಸ್ಟ್ ಮಾಡೋದನ್ನು ನಾನು ತೋರಿಸ್ತೀನಿ. ನೋಡಿ, ಇದು ಕಡಲೆಪುರಿ ತೊಗೊಂಡಿದ್ದೀನಿ ನಾನು. ಇದರಲ್ಲಿ ಸ್ವಲ್ಪ ಉಪ್ಪಿನಂಶ ಇರೋವಂಥ ಕಡಲೆಪುರಿ ತೊಗೊಂಡಿರೋದು. ಈ ಥರ ಕಡಲೆಪುರಿನ ತೊಗೊಂಡು ನಾವು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನಾವು ತೊಗೊಂಡು ನೀರಿನಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ಅದರೊಳಗಿರೋ ಅಂತಹ ಧೂಳೆಲ್ಲ ಹೋಗಬೇಕು. ಜೊತೆಗೆ ಕಡಲೆಪುರಿ ಸ್ವಲ್ಪ ನೆನಿಬೇಕು. ಹಾಗಾಗಿ ನಾನು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಹಿಂಡ್ಕೊಂಡು ಎಲ್ಲ ಕಡಲೆಪುರಿನೂ ತೊಗೊಂಡಿದ್ದೀನಿ. ನೋಡಿ, ಈ ಥರ ಹಿಂಡ್ಕೊಂಡು ನೀವು ತೊಗೊಂಡಾಗ ಈ ಥರ ಬಿಡಿ ಬಿಡಿಯಾಗಿ ಸಿಗುತ್ತೆ. ಹೀಗೆ ಪ್ರೆಸ್ ಮಾಡಿ ನೋಡಿದಾಗ ನಿಮಗೆ ಇಷ್ಟು ನೆಂದಿರಬೇಕು ಕಡಲೆಪುರಿ. ಒಂದು 2 ನಿಮಿಷ ಆದರೂ ನೀರಲ್ಲಿ ಇಟ್ಬಿಟ್ಟು ನೀವು ಚೆನ್ನಾಗಿ ತೊಳೆದು ಇದನ್ನು ಎತ್ತಿಟ್ಕೊಬಿಡಬೇಕು. ಇದಕ್ಕೆ ಬೇಕಾಗಿರೋ ಅಂಥದ್ದು ಹಸಿ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿನೂ ಬೇಕಾಗುತ್ತೆ. ಅದಕ್ಕೆ ನಾವು ಒಂದು ಪೌಡ್ರ್ ರೆಡಿ ಮಾಡ್ಕೋಬೇಕಾಗುತ್ತೆ. ಒಂದು 3 ಚಮಚದಷ್ಟು ಹುರ್ಗಡ್ಲೆ ಮತ್ತು 3 ಹಸಿಮೆಣಸಿನ್ಕಾಯಿ, 1 ಚಮಚದಷ್ಟು ಜೀರಿಗೆ ಹಾಕಿ ನಾನು ಇದನ್ನು ಪೌಡ್ರು ಮಾಡಿ ಒಂದು ಸೈಡಿಗೆ ಇಟ್ಕೋತೀನಿ. ಈ ಪೌಡ್ರನ್ನ ನಾನು ಲಾಸ್ಟಲ್ಲಿ ಕಡಲೆಪುರಿಗೆ ಬೆರೆಸ್ತೀನಿ. ಹಾಗಾಗಿ ಈ ಪೌಡರು ಮೊದಲೇ ರೆಡಿ ಮಾಡಿ ನೀವು ಎತ್ತಿಟ್ಕೋಬೇಕಾಗುತ್ತೆ. ನೋಡಿ, ಈ ಥರ ನೈಸಿಗೆ ಪೌಡ್ರ್ ಮಾಡ್ಕೋಬೇಕು. ಇದ್ರ ಒಳಗೆ ಹಸಿಮೆಣ್ಸಿನ್ಕಾಯಿ ಇರೋದ್ರಿಂದ ನಾನು ಒಗ್ಗರಣೆಗೂ ಒಂದು 2 ಹಾಕಿದ್ದೀನಿ ಅಷ್ಟೇ. ಅಕಸ್ಮಾತ್ ನಿಮ್ಗೆ ಜಾಸ್ತಿ ಖಾರ ಬೇಕು ಅಂದರೆ ನೀವು ಇನ್ನೊಂದೆರಡು ಬೆರೆಸ್ಕೋಬೋದು. ಇದಕ್ಕೆ ನಾನು ಒಂದು 3 ಚಮಚದಷ್ಟು ಎಣ್ಣೆ ಹಾಕಿದೆ ಒಂದು ಬಾಣಲೆಗೆ. ಮತ್ತು ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಇವೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕು. ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ನಾನು ಬೆರೆಸ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಬಾಡಿದ್ಮೇಲೆ ಸ್ವಲ್ಪ ಶುಂಠಿನೂ ಅದಕ್ಕೆ ನಾನು ಸೇರಿಸಿ ಹುರ್ಕೋತಾ ಇದ್ದೀನಿ. ಈಗ ಈರುಳ್ಳಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದು ಮತ್ತು 2 ಹಸಿಮೆಣಸಿನ್ಕಾಯಿ ಹೆಚ್ಚಿದ್ದೀನಲ್ಲ ಅದನ್ನು ಇದಕ್ಕೆ ಬೆರೆಸಿ ಈರುಳ್ಳಿನ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗತ್ತೆ. ಈ ಈರುಳ್ಳಿನಲ್ಲಿರೋ ಅಂಥ ಹಸಿ ಅಂಶ ಎಲ್ಲ ಹೋಗಬೇಕು. ನಮಗೆ ಗೊತ್ತಾಗುತ್ತೆ, ಅದು ಟ್ರಾನ್ಸ್ಪರೆಂಟ್ ಆಗುತ್ತೆ. ಆವಾಗ ಸ್ವಲ್ಪ ಅರಿಶಿನದ ಪುಡಿ ಬೆರೆಸಿ ಮತ್ತು ಒಂದು ಸ್ವಲ್ಪ ಹುರ್ಕೋಬೇಕು. ಈರುಳ್ಳಿಗೆಲ್ಲ ಒಂದು ಸ್ವಲ್ಪ ಉಪ್ಪು ಸೇರಿಕೊಳ್ಳಿ ಅಂದ್ಬಿಟ್ಟು ನಾನು ಇವಾಗಲೇ ಒಂದು ಸ್ವಲ್ಪ ಉಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ ಅನ್ನೋದು ಒಂದು. ಹಾಗಾಗಿ ನೋಡಿ, ಈರುಳ್ಳಿಗೆ ನಾನು ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಹುರ್ಕೊಂಡೆ. ಈ ಸಮಯದಲ್ಲಿ ಈರುಳ್ಳಿಯಲ್ಲಿರುವಂಥ ಹಸಿ ಅಂಶ ಮತ್ತು ನೀರಿನ ಅಂಶ ಎಲ್ಲ ಹೋಗಿರುತ್ತೆ. ನೆನೆಸಿರೋ ಅಂಥ ಕಡಲೆಪುರಿನೆಲ್ಲ ಇವಾಗ ನಾವು ಈ ಒಗ್ಗರಣೆಗೆ ಬೆರೆಸ್ಕೋಬೇಕು. ಬೆರೆಸ್ಕೊಂಡ ತಕ್ಷಣ ನಾವು ಹೈ ಫ್ಲೇಮಲ್ಲಿ ಮಾತ್ರ ಗ್ಯಾಸ್ ಇಟ್ಕೊಳ್ಳೇಬಾರ್ದು, ಲೋ ಫ್ಲೇಮಲ್ಲಿ ಇರಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ಕಡಲೆಪುರಿ ಎಲ್ಲ ಏನಾಗುತ್ತೆ ಅಂದರೆ ಬಾಣಲೆಗೆ ಅಂಟ್ಕೊಂಬಿಡುತ್ತೆ. ಹಾಗಾಗಿ ಲೋ ಫ್ಲೇಮ್ ಇಟ್ಕೊಂಡು ನಾವು ಕಡಲೆಪುರಿನ ಬೆರೆಸಿದ ತಕ್ಷಣ ಹುರ್ಕೋಬೇಕಾಗುತ್ತೆ. ಹಾಗೆ ಪೌಡ್ರು ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡ್ರನ್ನು ನಾನು ಈ ಸಮಯದಲ್ಲೇ ಹಾಕ್ತೀನಿ. ಹಾಕ್ಬಿಟ್ಟು ಇದು ಕಡಲೆಪುರಿಗೆ ಎಲ್ಲ ಒಗ್ಗರಣೆ ಮಿಶ್ರಣ ತಾಗೋ ಅಷ್ಟು ಹೊತ್ತು ನಾವು ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮೇ ಇರಬೇಕು ಫ್ರೆಂಡ್ಸ್, ಅದನ್ನು ಮಾತ್ರ ಜಾಸ್ತಿ ಇಟ್ಕೊಳ್ಳೇಬಾರ್ದು ಗ್ಯಾಸ್ನ. ಆಮೇಲೆ ಇದಕ್ಕೆ ಉಪ್ಪು ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ. ಹಾಗಾಗಿ ಉಪ್ಪನ್ನು ಬೆರೆಸ್ತಾ ಇದ್ದೀನಿ. ಉಪ್ಪು ಬೆರೆಸಾದ್ಮೇಲೆ ಇನ್ನೊಂದು 2-3 ನಿಮಿಷ ನಾವು ಮತ್ತೆ ಬಾಣಲೆಲ್ಲೇ ಇಟ್ಟು ಹುರ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ಇದೆ ಗ್ಯಾಸು, ಹೈ ಫ್ಲೇಮ್ ಮಾಡಿಕೊಳ್ಳೇಬೇಡಿ. ಸೊ ಹಾಗಾಗಿ ನಾನು ಹೇಳಿದ್ದು ನಿಮಗೆ ಇದಕ್ಕೆ ತುಂಬ ಕಮ್ಮಿ ಗ್ಯಾಸ್ ಸಾಕು ಅಂತ. ಇನ್ನು ಸ್ವಲ್ಪ ತೆಂಗಿನಕಾಯಿ ತುರಿ ಇತ್ತು, ಹಸಿ ತೆಂಗಿನಕಾಯಿ ತುರಿ ಅಷ್ಟನ್ನೇ ಹಾಕಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ಫ್ಲೇವರು. ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಇದಕ್ಕೆ ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದು ಕೆಲ್ಸಕ್ಕೆ ಹೋಗೋರಿಗೆಲ್ಲ ಬೇಗ ಬೇಕು ಬ್ರೇಕ್ಫಾಸ್ಟು ಅಂದಾಗ ಈ ರೆಸಿಪಿ ತುಂಬ ಯೂಸ್ಫುಲ್ ಆಗುತ್ತೆ. ಆಮೇಲೆ ಲೆಸ್ ಗ್ಯಾಸ್ ಆ್ಯಂಡ್ ವೆರಿ ಟೇಸ್ಟಿ ಬ್ರೇಕ್ಫಾಸ್ಟ್. ಹಾಗಾಗಿ ನೀವು ಎಲ್ಲ ಟ್ರೈ ಮಾಡಿ ಆಮೇಲೆ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ನಾನು ಸ್ವಲ್ಪ ಬೇಗ ಆಗಲಿ ತಿಂಡಿ ಅಂತಂದ್ಬಿಟ್ಟು ನಾನು ಇವತ್ತು ಬೇಗ ಮಾಡಿದ್ದೀನಿ. ಸೊ ನನ್ನ ಲಂಚ್ ಬಾಕ್ಸಿಗೂ ಇದೇ ತೊಗೊಂಡು ಹೋಗ್ತಾಯಿದ್ದೀನಿ. ಎಷ್ಟು ಫಾಸ್ಟಾಗಿ ಆಯಿತು ಗೊತ್ತಾ. ಇದು ಟೋಟಲಿ ನಿಮಗೆ 5ರಿಂದ 10 ನಿಮಿಷದೊಳಗೆ ಬ್ರೇಕ್ಫಾಸ್ಟ್ ರೆಡಿ ಆಗೋಗುತ್ತೆ. ಆಮೇಲೆ ಲೆಸ್ ಗ್ಯಾಸು. ಹಾಗಾಗಿ ನೀವು ಎಲ್ಲ ಟ್ರೈ ಮಾಡಿ
ಹೇಗಿತ್ತು ಅನ್ನೋದನ್ನು ಹೇಳೋದನ್ನು ಮರಿಬೇಡಿ. ಬಾಯ್ ಬಾಯ್, ಥ್ಯಾಂಕ್ ಯು.